ತಾವು ಯಾವ ಊರಿಂದ ಕಂಬಿ ತರ್ತಾ ಇದ್ದೀರಿ ಏನಾರ? ಈಚಲಕರಂಜಿಯಿಂದ ತರ್ತಾ ಇದ್ದೀರಿ. ಈಗಾಗಲೇ ಎಷ್ಟು ಕಿಲೋಮೀಟ್ರ್ ನಡೆದಿದ್ದೀರಿ? 200 ಕಿಲೋಮೀಟ್ರ್ ನಡೆದಿದ್ದೀರಿ. ಇನ್ನು ಮುಂದೆ ಎಷ್ಟು ಕಿಲೋಮೀಟ್ರ್ ಹೋಗೋದಿದೆ? ಇನ್ನೂ 550 ಕಿಲೋಮೀಟ್ರ್ ಹೋಗ್ಬೇಕಾಗ್ಯದ. ಅಂದರೆ ಈ ಥರ ಸುಮಾರು ಒಂದು 700-800 ಕಿಲೋಮೀಟ್ರ್ ಏನು ಮಾಡ್ತಾರೆ, ಪಾದಯಾತ್ರೆ ಮುಖಾಂತರ ಮಲ್ಲಯ್ಯನ ಹತ್ರ ಹೋಗ್ತಾರೆ ಕಂಬಿ ತೆಗೆದುಕೊಂಡು. ಹಾಗಾದರೆ ಕಂಬಿ ಅನ್ನುವಂಥದ್ದು ಯಾಕಿದೆ ಗ್ರಾಮಗಳಲ್ಲಿ ಅನ್ನುವಂಥದ್ದು ಭಾಳ ಜನಕ್ಕೆ ಗೊತ್ತಿಲ್ಲ. ಈ ಕಂಬಿ ಒಳಗೆ ಏನಾದ್ರಿ ಅಲ್ಲಿ ಮುಂದಿರುವಂಥದ್ದು ಬಸವಣ್ಣನೇ ಇರುವಂಥದ್ದು. ಕೆಲವೊಂದು ಮುಂದ್ಗಡೆ ಬಸವಣ್ಣನ ಇಟ್ಟಿರ್ತಾರೆ, ನೀವೇನಾದ ಲಿಂಗವನ್ನು ಇಟ್ಟಿದ್ದೀರಿ. ಸೈಡ್ ಅನ್ಕರು ಏನಿದೆ ಅಲ್ಲಿ ನಂದಿ ಇದ್ದೇ ಅದಾವೆ. ಅಂದರೆ ಅರ್ಥ ಏನಪ್ಪ ಅಂತಂದರೆ ಪ್ರತಿ ಗ್ರಾಮಗಳಲ್ಲಿನೂ ಕೂಡ ಈ ನಂದಿ ಸಂಪತ್ತು ಉಳಿಲೇಬೇಕು ಅಂತೇಳಿ ಅರ್ಥ. ನಂದಿ ಸಂಪತ್ತು ಇಲ್ಲ ಅಂತಂದರೆ ಏನಾಗುತ್ತೆ, ಗ್ರಾಮಗಳಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗ್ತಾವು ಅಂತ ಅರ್ಥ. ಅಂದರೆ 20 ವರ್ಷಗಳ ಹಿಂದೆ ಏನು ಎತ್ತುಗಳು ಹೆಚ್ಚಿಗಿದ್ದು ಅವಾಗ ನಮಗೆಲ್ಲರಿಗೂ ಆರೋಗ್ಯ ಐತ್ರಿ. ಈಗ ಎತ್ತುಗಳ ಸಂಖ್ಯೆ ಕಡಿಮೆ ಆದಂಗೆ ಏನಾಗತ್ತದ, ಆರೋಗ್ಯನೂ ಕೂಡ ನಮ್ಮದು ಕ್ಷೀಣಿಸಾಕತ್ತದ. ಹಾಗಿದ್ರೆ ಮರಳಿ ಏನಾಗಬೇಕಾಗಿದೆ, ಈ ನಂದಿ ಸಂಪತ್ತು ನಮ್ಮ ಗ್ರಾಮಗಳಲ್ಲಿ ಹೆಚ್ಚಿಗೆ ಆಗಲೇಬೇಕಾಗಿದೆ. ಹಾಗಿದ್ರೆ ತಾವೆಲ್ಲರೂ ಕೂಡ ಒಂದು ಸಂಕಲ್ಪ ಮಾಡ್ಬೋದ್ರಿ, ನಮ್ಮ ಗ್ರಾಮದ ಒಂದು ನಂದಿ ಸಂಪತ್ತು ಹೆಚ್ಚಾಗಲಿ ಅಂತೇಳಿ. ಈ ವಿಚಾರವನ್ನು ನೀವು ಶ್ರೀಶೈಲ ಮಲ್ಲಯ್ಯನಿಗೆ ಹೋಗುವಾಗ ಎಲ್ಲ ಭಕ್ತಾದಿಗಳಿಗೂ ಕೂಡ ತಿಳಿಸ್ಬೇಕು ಅಂತೇಳಿ ತಮಗೆ ಕೋರ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ. ಶಂಭು.